ಬೆಂಗಳೂರಿನಲ್ಲಿ ಈಗ ಕಾನೂನು ಸೇವೆಗಳ ಡಿಜಿಟಲೀಕರಣ ಹೊಸ ಅಧ್ಯಾಯ ಶುರುವಾಗಿದೆ. ಈಗ ದೇಶಾದ್ಯಂತ ತನ್ನ ಹೆಜ್ಜೆಯನ್ನು ವಿಸ್ತರಣೆ ಮಾಡ್ತಾ ಇದೆ ಪ್ರಮುಖ ಸಂಸ್ಥೆ ಲೀಗಲ್ ಕ್ಲೌಡ್ ಭಾರತ್. ಇದೀಗ ಸಿಲಿಕಾನ್ ಸಿಟಿಯಲ್ಲಿ ತನ್ನ ನೂತನ ಪ್ರಾದೇಶಿಕ ಕಚೇರಿಯನ್ನು ಉದ್ಘಾಟಿಸಿ ಕಾರ್ಯಪ್ರವೃತ್ತವಾಗೋದಕ್ಕೆ ಮುಂದಾಗ್ತಾ ಇದೆ. ಹಳೆ ಏರ್ಪೋರ್ಟ್ ರಸ್ತೆಯಲ್ಲಿ ಇರುವಂತಹ ಪ್ರತಿಷ್ಠಿತ ಕಾರ್ಲ್ಟನ್ ಟವರ್ಸ್ನಲ್ಲಿ ಲೀಗಲ್ ಕ್ಲೌಡ್ ಭಾರತ್ ಸಂಸ್ಥೆಯ ಹೊಸ ಕಚೇರಿ ಲೋಕಾರ್ಪಣೆಯಾಯಿತು. ಸಂಸ್ಥೆಯ ಸಂಸ್ಥಾಪಕ ಹಾಗೂ ಸಿಇಒ ಗೋವಿಂದ್ ರಾಮಮತ್ ನೇತೃತ್ವದಲ್ಲಿ ನಡೆದಂತಹ ಈ ಉದ್ಘಾಟನಾ ಸಮಾರಂಭಕ್ಕೆ ಕಾನೂನು ತಂತ್ರಜ್ಞಾನ ಕ್ಷೇತ್ರದ ಹಲವಾರು ಗಣ್ಯರು ಸಾಕ್ಷಿಯಾದರು. ದೇಶದ ಕಾನೂನು ವ್ಯವಸ್ಥೆ ಡಿಜಿಟಲ್ ರೂಪಕ್ಕೆ ತಂದು ಗ್ರಾಹಕರಿಗೆ ಅತ್ಯಂತ ಸರಳ ಸುಲಭವಾಗಿ ಕಾನೂನು ನೆರವು ನೀಡುವಂಥದ್ದು ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಬೆಂಗಳೂರಿನ ಈ ಹೊಸ ಕಚೇರಿ ಸಂಸ್ಥೆಯ ರಾಷ್ಟ್ರಮಟ್ಟದ ವಿಸ್ತರಣಾ ಯೋಜನೆಗೆ ದೊಡ್ಡ ಬುನಾದಿಯಾಗತ್ತೆ ಅಂತ ಸಂಸ್ಥೆ ತಿಳಿಸಿದೆ. ನಮ್ಮ ಲೀಗಲ್ ಕ್ಲೌಡ್ ಭಾರತ ಸಂಸ್ಥೆಯನ್ನು ದೇಶಾದ್ಯಂತ ವಿಸ್ತರಣೆ ಮಾಡುವ ನಿಟ್ಟಿನಲ್ಲಿ ಬೆಂಗಳೂರಿನ ಕಚೇರಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕೇವಲ ಕಾನೂನು ಸೇವೆ ಮಾತ್ರ ಅಲ್ಲ, ತಂತ್ರಜ್ಞಾನದ ಮೂಲಕವಾಗಿಯೂ ಕೂಡ ಜನಸಾಮಾನ್ಯರಿಗೂ ಡಿಜಿಟಲ್ ಕಾನೂನು ನೆರವು ಸುಲಭವಾಗಿ ಸಿಗುವಂತೆ ಮಾಡೋದು ನಮ್ಮ ಗುರಿ ಅಂತ ಸಿಇಒ ಗೋವಿಂದ್ ರಾಮಾವತ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. vulnerabilities are standing. The drafting mechanism is there. So when you try to create a contract, right, you can use AI and then create the clauses. Actually, AI can review that and then give recommendations also. So these are all the areas that you have to title little bit vulnerabilities are there, like that. Then e-stamp paper, you can. Last year 15,000 on that. Year 27 target. So you will get. And the smoother is the data sponsor for Even this event, both this is